ಆ ಭಾಗ್ಯ ಈ ಭಾಗ್ಯ ಎಲ್ಲ ಭಾಗ್ಯ ಕೊಡ್ತೀನಿ ಅಂತೇಳಿ ಯಾವ ಕೆಲಸಗಳು ಮಾಡಲಿಲ್ಲ. ಎಲ್ಲ ನೀರಾವರಿ ಯೋಜನೆ ಇಲ್ಲ, ರಸ್ತೆಗಳ ಅಭಿವೃದ್ಧಿ ಇಲ್ಲ, ಯಾವುದೂ ಇಲ್ಲ. ಸುಮ್ಮನೆ ಭಾಗ್ಯಕ್ಕೆ ದುಡ್ಡು ಅಂತ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ನಮ್ಗಳ ಮೇಲೆ ಸಾಲ ಹೊರಿಸಿದ್ದಾರೆ. ಯಾವುದೇ ಕಾರ್ಯಕ್ರಮಗಳು ಸರಿಯಾಗಿ ನಡೀತಾ ಇಲ್ಲ. ಯೋಜನೆಯಲ್ಲಿ ಇಷ್ಟೇ ಏನಾಗಿದೆ ಅಂದರೆ ಸುಮ್ಮನೆ ಅವರವ್ರು ಇದಕ್ಕೆ ಮಾತ್ರ ಅಂದ್ಕೊಂಡಿದ್ದಾರೆ. ನೀರಾವರಿಗಳೆಲ್ಲ ಆ ಕಾಲದಿಂದಲೂ ಕಾವೇರಿ ಯೋಜನೆ ಇರ್ಬೋದು, ಎತ್ತಿನಹೊಳೆ ಇರ್ಬೋದು, ಎಲ್ಲ ಯೋಜನೆಗಳು ಹಂಗೆ. ಈಗ ಆಲಮಟ್ಟಿ ಆಂಧ್ರನ ಕೇಳಬೇಕು ಅಂತಾರೆ, ಇವರು ಅವ್ರನ್ನ ಕೇಳಬೇಕು ಅಂತಾರೆ, ಕೇಂದ್ರನ ಕೇಳಬೇಕು ಅಂತಾರೆ. ಇವರು ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ, ನಾವು ಮಾಡ್ತೀವಿ ಅಂತ. ಆದರೆ ಏನೂ ಮಾಡಿಲ್ಲ ಅವರು. ಏನು ಮಾಡ್ತಾರೆ? ಯಾವುದೂ ಇದು ಮಾಡಲ್ಲ. ರೆವಿನ್ಯೂ ಇಲಾಖೆಯಲ್ಲಿ ಕೇಸ್ಗಳು ಯಾವುದೇ ಕೇಸು ತೀರ್ಮಾನ ಆಗ್ತಿಲ್ಲ. ವರ್ಷಗಟ್ಟಲೆ ತಿರುಗಿದ್ರು ಯಾವುದೂ ಕೇಸ್ಗಳಾಗಲ್ಲ. ಸುಮ್ಮನೆ ತಿರುಗಿ ಜನ ಹಾಳಾಗಿ ಹೋಗ್ತಾರೆ. 16 ಜನ ಎ ಸಿಗಳು, 10 ಜನ ಡಿ ಸಿಗಳು ಮಾಡಿದ್ದಾರೆ. ಯಾರೂ ಏನೂ ಮಾಡೋದಿಲ್ಲ. ಸುಮ್ಮನೆ ಮಾಡ್ತಾರೆ, ಇನ್ನೊಂದು ಕೋರ್ಟ್ಗೆ ಹೋಗಿ ಅಂತಾರೆ. ನೀರಾವರಿ ಯೋಜನೆಗಳು ಏನು ಮಾಡಿದ್ದಾರೆ ಅವರು? ಉಪಮುಖ್ಯಮಂತ್ರಿಗಳಲ್ಲಿ ಏನು ಮಾಡಿದ್ದಾರೆ? ಬರೀ ಏನೇನೂ ಮಾಡಿಲ್ಲ ಅವರು. ಸುಮ್ಮನೆ ಹೇಳ್ತಾರೆ ಅಷ್ಟೇ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ. ಇವರು ನಾವೆಲ್ಲ ಮಾಡಿದ್ದೇವೆ ಅಂತ ಇವರು ಹೇಳ್ತಾರೆ. ಇಲ್ಲ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಾರೆ. ಇವ್ರು ಮಾಡಿರೋದೇನು? ಏನೂ ಇಲ್ಲ. ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತಾರೆ. ಇವ್ರು ಮಾಡಿದರೆ ಹೋಗಿ ಕೇಳಿದ್ರೆ ತಾನೇ ಕೊಡೋದು. IMPಗಳಿಗೆ ಕೇಳಲ್ಲ, ಕೇಂದ್ರ ಸರ್ಕಾರದವ್ರಿಗೆ ಹೋಗಿ ಅಲ್ಲಿದ್ದಾರೆ ಅವ್ರು ಕೇಳಬೇಕು. ಇವರು ಇದ್ದಾರಲ್ಲ, ಹೋಗಿ ಕೇಳಬೇಕಪ್ಪ. ಸುಮ್ಮನೆ ಅವ್ರ ಮೇಲೆ ಹೇಳೋದಲ್ಲ. ನಮ್ಮದು ಒಂದು ಇದಿರುತ್ತಲ್ಲ, ಬೇಕಾದಷ್ಟು ಸುತ್ತಲೂ ಸಬರ್ಬನ್ ರೈಲು ಇಂಥದ್ದೆಲ್ಲ ಮಾಡಬೇಕು. ಮೆಟ್ರೋ ಎಲ್ಲೂ ಇಲ್ಲ, ಯಾವುದು ಡೆಲ್ಲಿಯಲ್ಲಿಲ್ಲ, ಮೆಡ್ರಾಸಲ್ಲಿಲ್ಲ. ಅಷ್ಟೊಂದು ರೇಟ್ ಮಾಡಿದ್ದಾರೆ. ಇಲ್ಲಿ ಹೇಳಿದ್ರೆ ಕೇಂದ್ರದ ಮೇಲೆ ಹೇಳ್ತಾರೆ, ಅವ್ರು ಕೇಳಿದ್ರೆ ರಾಜ್ಯದ ಮೇಲೆ ಹೇಳ್ತಾರೆ.